ಗೃಹಲಕ್ಷ್ಮಿ ಅಂತ ಹೇಳ್ತೀರಿ. 2,000 ರೂಪಾಯಿ ಒಂದು ತಿಂಗಳಿಗೆ ಕೊಡಬೇಕು, ಕೊಡೋದಿಲ್ಲ. ಯಾರಾದರೂ ಕೇಳಿದರೆ ಅದೇನು ಸಂಬಳ ಅಲ್ಲ ಅಂತ ಹೇಳ್ತೀರಿ. ತಿಂಗಳು ಕೊಡಲಿಕ್ಕೆ ಅದೇನು ಸಂಬಳನ ಅಂತ ಕೇಳ್ತೀರಿ. ಅದಾದಮೇಲೆ ಎಲ್ಲ ತಿಂಗಳೂ ಭರ್ತಿ ಮಾಡಿಬಿಟ್ಟಿದ್ದೀವಿ ಅಂತೀರಿ. ನಾವು ಅದನ್ನು ಹಿಡಿದಾಕಿದ ಮೇಲೆ 2 ತಿಂಗಳದ್ದು ಕೊಟ್ಟೇ ಇಲ್ಲ, ಎಲ್ಲ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಸಿಕ್ಕಾಕೊಂಡ ಮೇಲೆ ಎಲ್ಲೋ ಕಣ್ತಪ್ಪಿನಿಂದ 2 ತಿಂಗಳದ್ದು ಸೇರಿಲ್ಲ ಅಂತೀರಿ. ಹೋಗಲಿ, ಇದುವರೆಗೂ 5,000 ಕೋಟಿ ಎಲ್ಲೋಯ್ತು, ಇದುವರೆಗೂ ಅಕೌಂಟ್ ಇಲ್ಲ. ಒಂದು ರೀತಿ ಲೂಟಿಯಲ್ಲಿ ಈ ಸರ್ಕಾರ ತೊಡಗಿದೆ. ನಾವು ಕೇಳಿದ್ವಿ, ಗೃಹಲಕ್ಷ್ಮಿಯರ ಕಥೆ ಹಿಂಗಾಗಿದೆ, ಎಲ್ಲೂ ಹೋಯ್ತು ಹಣ? ನಾನು ಇವತ್ತು ಬೇಕು ಕೇಳ್ತೀನಿ, ಗೃಹಲಕ್ಷ್ಮಿಯರಿಗೆ ಹಣ ಹೋಯ್ತೋ ಅಥವಾ ಬೇರೆ ಯಾರಾದರೂ ಲಕ್ಷ್ಮಿಯವ್ರಿಗೆ ಹೋಯ್ತೋ ಹೇಳಬೇಕಲ್ಲ. ಅಕೌಂಟ್ ಕೊಡೋಕ್ಕೆ ಇವತ್ತಿಗೂ ರೆಡಿ ಇಲ್ಲ. ಎಲ್ಲದರಲ್ಲೂ ಹೀಗೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಅಂತ ಹೇಳ್ತೀರಿ. 2,000 ರೂಪಾಯಿ ಒಂದು ತಿಂಗಳಿಗೆ ಕೊಡಬೇಕು, ಕೊಡೋದಿಲ್ಲ. ಯಾರಾದರೂ ಕೇಳಿದರೆ ಅದೇನು ಸಂಬಳ ಅಲ್ಲ ಅಂತ ಹೇಳ್ತೀರಿ. ತಿಂಗಳು ಕೊಡಲಿಕ್ಕೆ ಅದೇನು ಸಂಬಳನ ಅಂತ ಕೇಳ್ತೀರಿ. ಅದಾದಮೇಲೆ ಎಲ್ಲ ತಿಂಗಳೂ ಭರ್ತಿ ಮಾಡಿಬಿಟ್ಟಿದ್ದೀವಿ ಅಂತೀರಿ. ನಾವು ಅದನ್ನು ಹಿಡಿದಾಕಿದ ಮೇಲೆ 2 ತಿಂಗಳದ್ದು ಕೊಟ್ಟೇ ಇಲ್ಲ, ಎಲ್ಲ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಸಿಕ್ಕಾಕೊಂಡ ಮೇಲೆ ಎಲ್ಲೋ ಕಣ್ತಪ್ಪಿನಿಂದ 2 ತಿಂಗಳದ್ದು ಸೇರಿಲ್ಲ ಅಂತೀರಿ. ಹೋಗಲಿ, ಇದುವರೆಗೂ 5,000 ಕೋಟಿ ಎಲ್ಲೋಯ್ತು, ಇದುವರೆಗೂ ಅಕೌಂಟ್ ಇಲ್ಲ. ಒಂದು ರೀತಿ ಲೂಟಿಯಲ್ಲಿ ಈ ಸರ್ಕಾರ ತೊಡಗಿದೆ. ನಾವು ಕೇಳಿದ್ವಿ, ಗೃಹಲಕ್ಷ್ಮಿಯರ ಕಥೆ ಹಿಂಗಾಗಿದೆ, ಎಲ್ಲೂ ಹೋಯ್ತು ಹಣ? ನಾನು ಇವತ್ತು ಬೇಕು ಕೇಳ್ತೀನಿ, ಗೃಹಲಕ್ಷ್ಮಿಯರಿಗೆ ಹಣ ಹೋಯ್ತೋ ಅಥವಾ ಬೇರೆ ಯಾರಾದರೂ ಲಕ್ಷ್ಮಿಯವ್ರಿಗೆ ಹೋಯ್ತೋ ಹೇಳಬೇಕಲ್ಲ. ಅಕೌಂಟ್ ಕೊಡೋಕ್ಕೆ ಇವತ್ತಿಗೂ ರೆಡಿ ಇಲ್ಲ. ಎಲ್ಲದರಲ್ಲೂ ಹೀಗೆ ಆಗ್ತಾಯಿದೆ. ಗೃಹಲಕ್ಷ್ಮಿ ಅಂತ ಹೇಳ್ತೀರಿ. 2,000 ರೂಪಾಯಿ ಒಂದು ತಿಂಗಳಿಗೆ ಕೊಡಬೇಕು, ಕೊಡೋದಿಲ್ಲ. ಯಾರಾದರೂ ಕೇಳಿದರೆ ಅದೇನು ಸಂಬಳ ಅಲ್ಲ ಅಂತ ಹೇಳ್ತೀರಿ. ತಿಂಗಳು ಕೊಡಲಿಕ್ಕೆ ಅದೇನು ಸಂಬಳನ ಅಂತ ಕೇಳ್ತೀರಿ. ಅದಾದಮೇಲೆ ಎಲ್ಲ ತಿಂಗಳೂ ಭರ್ತಿ ಮಾಡಿಬಿಟ್ಟಿದ್ದೀವಿ ಅಂತೀರಿ. ನಾವು ಅದನ್ನು ಹಿಡಿದಾಕಿದ ಮೇಲೆ 2 ತಿಂಗಳದ್ದು ಕೊಟ್ಟೇ ಇಲ್ಲ, ಎಲ್ಲ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಸಿಕ್ಕಾಕೊಂಡ ಮೇಲೆ ಎಲ್ಲೋ ಕಣ್ತಪ್ಪಿನಿಂದ 2 ತಿಂಗಳದ್ದು ಸೇರಿಲ್ಲ ಅಂತೀರಿ. ಹೋಗಲಿ, ಇದುವರೆಗೂ 5,000 ಕೋಟಿ ಎಲ್ಲೋಯ್ತು, ಇದುವರೆಗೂ ಅಕೌಂಟ್ ಇಲ್ಲ. ಒಂದು ರೀತಿ ಲೂಟಿಯಲ್ಲಿ ಈ ಸರ್ಕಾರ ತೊಡಗಿದೆ. ನಾವು ಕೇಳಿದ್ವಿ, ಗೃಹಲಕ್ಷ್ಮಿಯರ ಕಥೆ ಹಿಂಗಾಗಿದೆ, ಎಲ್ಲೂ ಹೋಯ್ತು ಹಣ? ನಾನು ಇವತ್ತು ಬೇಕು ಕೇಳ್ತೀನಿ, ಗೃಹಲಕ್ಷ್ಮಿಯರಿಗೆ ಹಣ ಹೋಯ್ತೋ ಅಥವಾ ಬೇರೆ ಯಾರಾದರೂ ಲಕ್ಷ್ಮಿಯವ್ರಿಗೆ ಹೋಯ್ತೋ ಹೇಳಬೇಕಲ್ಲ. ಅಕೌಂಟ್ ಕೊಡೋಕ್ಕೆ ಇವತ್ತಿಗೂ ರೆಡಿ ಇಲ್ಲ. ಎಲ್ಲದರಲ್ಲೂ ಹೀಗೆ ಆಗ್ತಾಯಿದೆ.